ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು. ನಮ್ಮ ಮನಸ್ಸುಗಳು ಎಷ್ಟೊಂದು ಸಂಕುಚಿತ ಹಾಗೂ ಭಯಭೀತಿಯಿಂದ, ಜೊತೆಗೆ ನಮ್ಮ ಮನಸ್ಸುಗಳಲ್ಲಿ ಎಷ್ಟೊಂದು ಆಳವಾಗಿ ಮೂಢನಂಬಿಕೆ ತುಂಬಿಕೊಂಡಿದೆ ಅಂತಂದರೆ, ಪಂಚಮಿ ಹಬ್ಬ ಹಾವಿಗೆ ಹಾಲನ್ನೆರೆಯುವಂತಹ ಹಬ್ಬ ಅಂತ ನಾವೆಲ್ಲ ಬಲವಾಗಿ ನಂಬಿದ್ದೀವಿ. ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ, ವೈಜ್ಞಾನಿಕವಾಗಿ ಸತ್ಯವಾಗಿರುವಂತಹ ವಿಚಾರ, ಜೊತೆಗೆ ಕಣ್ಣೆದುರು ಜೀವಂತವಾಗಿ ಕಾಣುವಂತಹ ಸತ್ಯ, ಹಾವು ಹಾಲನ್ನು ಕುಡಿಯೋದಿಲ್ಲ. ಅದು ಶುದ್ಧ ಮಾಂಸಾಹಾರಿ ಪ್ರಾಣಿ, ಅದು ಸರೀಸೃಪಗಳ ಗುಂಪಿಗೆ ಸೇರಿದ ಜೀವಿ, ಜೊತೆಗೆ ಹಾಲನ್ನು ಜೀರ್ಣಿಸಲು ಸಾಧ್ಯವಾಗದಂತಹ ಒಂದು ಸರೀಸೃಪ. ಮಾಂಸವನ್ನು ಬಿಟ್ಟು ಬೇರೆ ಯಾವುದನ್ನು ಕೂಡ ಆಹಾರವಾಗಿ ಬಳಕೆ ಮಾಡುವುದಿಲ್ಲ. ಬಾಯಾರಿಕೆ ಆದಾಗ ನೀರನ್ನು ಕುಡಿತದ, ಆದರೆ ಹಾಲನ್ನು ಯಾವ ಕಾರಣಕ್ಕೂ ಕೂಡ ಕುಡಿಯೋದಿಲ್ಲ. ಯಾಕಂದ್ರೆ ಹಾವು ಅದರ ಜೀರ್ಣಾಂಗ ವ್ಯವಸ್ಥೆಗೆ ಸೂಕ್ತವಲ್ಲ. ಮಾಂಸ ಆಹಾರದ ಜೊತೆಗೆ ಅದು ಅತ್ಯಂತ ವಿಷಕಾರಿ ಪ್ರಾಣಿ. ಕೊಳಕು ಮಂಡಲ, ಗರಗಸ ಮಂಡಲ, ಕಟ್ಟಾವು, ನಾಗರ ಹಾವು, ಕಳಿಂಗ ಸರ್ಪ ಇವು ವನ್ಯಜೀವಿ ಲೋಕದ ಅತ್ಯಂತ ಭಯಾನಕ ವಿಷಕಾರಿ ಜೀವಿಗಳು. ನಿಮಗೆ ಗೊತ್ತಿರಲಿ, ಪ್ರತಿ ವರ್ಷ ಸುಮಾರು 81,000ದಿಂದ 1,38,000 ಜನ ಹಾವು ಕಡಿತದಿಂದ ತಮ್ಮ ಪ್ರಾಣವನ್ನು ಕಳ್ಕೊತಿದ್ದಾರೆ. ಭಾರತದಲ್ಲಿ ವಾರ್ಷಿಕವಾಗಿ 58,000 ಜನ ಹಾವು ಕಡಿತದಿಂದ ಸಾಯ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಒಂದು ವರದಿಯ ಪ್ರಕಾರ 2023ರಲ್ಲಿ ಒಟ್ಟು 19 ಜನ ಹಾವು ಕಡಿತದಿಂದ ಸಾವನ್ನಪ್ಪಿದ್ದಾರೆ. ಇಂತಹ ಭಯಂಕರ ವಿಷಸರ್ಪಗಳನ್ನ ದೇವರು ಅಂತ ನಂಬಿಸಿದಾರಲ್ಲ ನಮಗೆ, ಅವರು ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತಾರೆ. ನಮ್ಮನ್ನ ಎಲ್ಲಿಯವರೆಗೆ ಆಳವಾಗಿ ಹಾವು ದೇವರು ಅಂತ ಈ ಪುರೋಹಿತಶಾಹಿ ವರ್ಗ ನಂಬಿಸಿದ್ದಾರೆ ಅಂತಂದ್ರೆ, ಪ್ರತಿ ವರ್ಷ ಪಂಚಮಿ ಹಬ್ಬದ ದಿನ ಹಾವಿಗೆ ಹಾಲನ್ನೆರೆಯಲಿಲ್ಲ ಅಂತಂದ್ರೆ ಏನಾದ್ರೂ ಅನಾಹುತ ಆಗ್ತದೆ, ಸರ್ಪಗಳು ಮನೆಯೊಳಗೆ ಬಂದ್ಬಿಡ್ತವೆ ಅನ್ನೋ ಮೂಢನಂಬಿಕೆ ನಮ್ಮ ತಲೆಯೊಳಗೆ ತುಂಬಿದ್ದಾರೆ. ನಿಮಗೆ ಗೊತ್ತಿರಲಿ, ಬೆಚ್ಚಗಿನ ಜಾಗಕ್ಕೆ ಅವು ಬರೋಕೆ ಬೇಕು. ಬೆಚ್ಚಗಿನ ಜಾಗ ಹುಡುಕಿ ಅಡಗಿ ಕುಳಿತುಕೊಳ್ಳುವುದೇ ಹಾವುಗಳ ಮೂಲ ಕಾಯಕ. ಬಸವಣ್ಣನವರ ಒಂದು ವಚನ ಇದೆ, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲೆಂಬರು. ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟನಾಗರ ಕಂಡರೆ ಕೊಲ್ಲೆಂಬರು. ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯ. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟಿ ಅಂತ ಪರಯ್ಯ ಅಂತ. ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ, ಪಂಚಮಿ ಹಬ್ಬದ ನೆಪದಲ್ಲಿ, ಹಾವಿನ ನೆಪದಲ್ಲಿ ಲಕ್ಷ ಲಕ್ಷ ಲೀಟರ್ನಷ್ಟು ಪೌಷ್ಟಿಕ ಹಾಲನ್ನ ದಯವಿಟ್ಟು ವ್ಯರ್ಥ ಮಾಡಬೇಡಿ. ನಿಮ್ಮ ಸುತ್ತಮುತ್ತಲಿರುವಂತಹ ಅನಾಥ ಮಕ್ಕಳಿಗೆ, ನಿರ್ಗತಿಕರಿಗೆ, ಇಲ್ಲದಿರುವಂತವರಿಗೆ ಈ ಪೌಷ್ಟಿಕ ಹಾಲನ್ನ ಕೊಟ್ಟು ಅರ್ಥಪೂರ್ಣವಾಗಿ ಪಂಚಮಿ ಹಬ್ಬವನ್ನ ಆಚರಣೆ ಮಾಡಿಕೊಳ್ಳೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹಾವು ಯಾವ ಕಾರಣಕ್ಕೂ ಹಾಲನ್ನ ಸೇವಿಸೋದಿಲ್ಲ. ಅದು ಶುದ್ಧ ಮಾಂಸಾಹಾರಿ ಜೀವಿ. ಆಧುನಿಕ ಯುಗದಲ್ಲಿರುವಂತಹ ನಾವೆಲ್ಲರೂ ಕೂಡ ಮೂಢನಂಬಿಕೆಯಿಂದ ಹೊರಬಂದು ವೈಜ್ಞಾನಿಕ ಮತ್ತು ಜಾಗೃತ ಸಮಾಜವನ್ನ ಕಟ್ಟಬೇಕಾಗಿದೆ. ತಂದಾನೋ ತಂದನಾನಿತ್ತಾನೋ ತಾನಿ ತಂದಾನೋ ತಂದಾನೋ ತಾನಿ ತಂದಾ